ಜಿಲ್ಲೆಗೆ ಹಾಲಿ ಮತ್ತು ಮಾಜಿ ಪ್ರಧಾನಿಗಳ ಆಗಮನ, ತಾಲೂಕಿನಿಂದ 10,000ಕ್ಕೂ ಹೆಚ್ಚು ಕಾರ್ಯಕರ್ತರ ಭಾಗಿಗೆ ಮನವಿ. ಚಿಂತಾಮಣಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹಾಲಿ ಮತ್ತು ಮಾಜಿ ಪ್ರಧಾನಿಗಳು ಆಗಮಿಸುತ್ತಿದ್ದು, ತಾಲೂಕಿನಿಂದ 10,000ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗುವಂತೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮತ್ತು ಬಿಜೆಪಿ ಮುಖಂಡ ವೇಣುಗೋಪಾಲ್ ರವರು ಕರೆ ನೀಡಿದರು. ನಗರ ಹೊರವಲಯದ ಜೆಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಜೆಕೆ ಕೃಷ್ಣಾರೆಡ್ಡಿರವರು, ಇದೇ ತಿಂಗಳ 19ರಂದು ಮಾಜಿ ಪ್ರಧಾನಿಗಳಾದ ದೇವೇಗೌಡರವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವೈ ಹುಣಸೇನಹಳ್ಳಿ ಸ್ಟೇಷನ್ ಬಳಿ ಸಮಾವೇಶಕ್ಕೆ ಆಗಮಿಸುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ತಾಲೂಕಿನಿಂದ ಸುಮಾರು 5,000 ಬೈಕ್ಗಳಲ್ಲಿ 10,000 ಕಾರ್ಯಕರ್ತರು ಸೇರಬೇಕೆಂದು ಕೋರಿದರು. ನಂತರ ಮೇ 20ರಂದು ಮೋದಿರವರು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸುತ್ತಿದ್ದು, ಈ ಕಾರ್ಯಕ್ರಮದಲ್ಲಿ ಎಲ್ಲಾ ತಾಲೂಕಿನ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳಿಂದ 10,000ಕ್ಕೂ ಹೆಚ್ಚು ಜನರು ಕಾರ್ಯಕರ್ತರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಇದೇ ವೇಳೆ ಬಿಜೆಪಿ ಮುಖಂಡ ದೇವನಹಳ್ಳಿ ವೇಣುಗೋಪಾಲ್ ಮಾತನಾಡಿ, ಇಳಿಯ ವಯಸ್ಸಿನಲ್ಲಿ ಕೂಡ ದೇವೇಗೌಡರವರು ಯುವಕರಂತೆ ಓಡಾಡಿ ಪಕ್ಷದ ಗೆಲುವಿಗೆ ಶ್ರಮಿಸುತ್ತಿದ್ದಾರೆ. ಅವರು ಬಂದು ಪ್ರಚಾರ ಮಾಡುವುದು ನಮ್ಮ ಸೌಭಾಗ್ಯವೆಂದರು. ಇನ್ನು ಕುಮಾರಸ್ವಾಮಿ ಮೇಲೆ ಕಾಂಗ್ರೆಸ್ ಪಕ್ಷ ಇಲ್ಲಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ಕೀಳುಮಟ್ಟಕ್ಕಿಳಿದು ಮಹಿಳಾ ಸಂಘಗಳಿಗೆ ದುಡ್ಡು ಕೊಟ್ಟು ಪ್ರತಿಭಟನೆಗಳನ್ನು ಮಾಡಿಸುತ್ತಿರುವುದು ಕಾಂಗ್ರೆಸ್ ಪಕ್ಷಕ್ಕೆ ಶೋಭೆ ತರಲ್ಲ ಎಂದರು. ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥರವರು ಸ್ಪರ್ಧೆ ಡಿಕೆ ಬ್ರದರ್ಸ್ಗೆ ಭಯ ಹುಟ್ಟಿದೆ. ಜೀವ ಉಳಿಸುವ ಡಾಕ್ಟರ್ ಸ್ಪರ್ಧೆ ಅವರಿಗೆ ಭಯ ಹುಟ್ಟಿಸಿರುವುದರಿಂದ ಕುಮಾರಸ್ವಾಮಿ ಮೇಲೆ ಕಾಂಗ್ರೆಸ್ ರವರು ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದರು. ಈ ವೇಳೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳ ಎಲ್ಲಾ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಜೀವ ಉಳಿಸೋ ಡಾಕ್ಟರ್ನ ಲಾಕ್ಸ್ಬಿಟ್ರು ಕುಮಾರಣ್ಣ ದೇವೇಗೌಡರು. ಆ ಜೀವ ಉಳಿಸೋ ಡಾಕ್ಟರ್ ಇವರು ಕೋಟಿಗಳು ಹಂಚಿದ್ರು. ಆ ಜೀವ ಉಳಿಸೋ ಡಾಕ್ಟರ್ ಗೆಲ್ತಾರೆ ಅಂತೇಳಿ ಅವರಲ್ಲಿ ಒಂದು ದಿಗಿಲು ಅನ್ನೋದು ಸಂಶಯ ಮೂಡ್ಬಿಟ್ಟು ಒಂಥರ ಏನು ಮನಸ್ಥಿತಿ ಇಲ್ದಿರ ಎಲ್ಲ ಮಹಿಳಾ ಸಂಘಗಳಿಗೂ ದುಡ್ಡು ಕೊಟ್ಟು ನೀವು ಕುಮಾರಣ್ಣ ಮೇಲೆ ಹೇಳಿ, ನೀವು ಕುಮಾರಣ್ಣ ಮೇಲೆ ಗಲಾಟೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ಅವರಿಗೆ ಶೋಭೆ ಅಲ್ಲ. ಅವರ ಗುರುತೆ ಜನವತ್ತ ಮಹಿಳೆ ಗುರುತು. ಆದ್ದರಿಂದ ಮಹಿಳೆಯರು ಯಾವತ್ತೂ ಅವ್ರ ಮೇಲೆ ಹೋಗಲ್ಲ. ಮಹಿಳೆಯರ ಬಗ್ಗೆ ಅಪಾರ ಗೌರವ ಇರುವಂಥ ಕುಟುಂಬ ದೇವೇಗೌಡ ಕುಟುಂಬ. ಆದ್ದರಿಂದ ಇವತ್ತು ನಾಳೆ ನಮ್ಮಲ್ಲಿ ದೇವೇಗೌಡರು ಬರುವಂಥ ಫಂಕ್ಷನ್ನು ನಮ್ಮ ಶಿಡ್ಲಘಟ್ಟ ಚಿಂತಾಮಣಿ ಸೆಂಟ್ರಲ್ಲಿ ಹುಣಸೇನಹಳ್ಳಿಯಲ್ಲಿ ಫಂಕ್ಷನ್ ನಡೀತದೆ. ನಾವೆಲ್ಲ ಅತಿ ಹೆಚ್ಚಾಗಿ ಹೋಗ್ಬೇಕಾಗಿರೋದು ಏನಕ್ಕಪ್ಪ ಅಂದರೆ ಅವರ 90 ವರ್ಷ ಮೇಲ್ಪಟ್ಟು 91, 92 ವರ್ಷದಲ್ಲಿ ಇವತ್ತೂ ಎಲೆಕ್ಷನ್ ಫಂಕ್ಷನ್ಗಳು, ಎಲೆಕ್ಷನ್ನು ಇದು ನನ್ನ ಪಕ್ಷ, ಇದು ನನ್ನ ಜನತೆ, ನಾನು ಕೆಲಸ ಮಾಡಬೇಕು ಅಂತೇಳಿ ಮಾಡ್ತಾ ಇರೋದಕ್ಕೆ ನಾವೆಲ್ಲ ಅತಿ ಹೆಚ್ಚಾಗಿ ಜನ ಕರ್ಕೊಂಡ್ಬರ್ಬೇಕು. ಅವರು ಒಂದು ಮಾತಾಡ್ತಾ ಇರೋದೇ ಒಂದು ಸೌಭಾಗ್ಯ. ಅವರಿಗೆ 100 ವರ್ಷ ಅಲ್ಲ, ದೇವರು ಆಯುಷ್ ಚೆನ್ನಾಗಿ ಕೊಡಲಿ ಅಂತ ಕೇಳ್ಕೊಂತ ಶ್ರೀರಾಮನವಮಿ ದಿವಸ ಎಲ್ಲರೂ ಅವ್ರು ನೋಡೋಕ್ಕೆ ನಿಮ್ಮ ಮನೆಯಲ್ಲಿರೋರು, ನಿಮ್ಮ ಹುಡುಗರು ಅವ್ರನ್ನ ಕರ್ಕೊಂಡು ನಾವು ಜೊತೆಲಿ ಹೋಗ್ಬೇಕು. ನೋಡಪ್ಪ, ಆ ವಯಸ್ಸಲ್ಲೂ ದೇವೇಗೌಡರು ಪ್ರಜಾಸಭೆ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೋಸ್ಕರ ಅದೇ ರೀತಿ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು 20ನೇ ತಾರೀಕು ಚಿಕ್ಕಬಳ್ಳಾಪುರ ಬೈಪಾಸ್ ರಸ್ತೆಯಲ್ಲಿರುವ ಜಾಗದಲ್ಲಿ ಬರ್ತಾ ಇದ್ದಾರೆ. ಅವರು ನೀವು ಟಿವಿಗಳಲ್ಲಿ ನೋಡಿರ್ಬೋದು, ನೇರವಾಗಿ ಮಾತಾಡೋದು ಭಾರಿ ಚೆನ್ನಾಗಿರ್ತದೆ. ಆ ಭಾಷಣಗಳನ್ನ ಬಂದು ಎಲ್ಲರೂ ಕುತ್ಕೊಂಡು ಫಂಕ್ಷನ್ ಆಗೋದಕ್ಕ ಆಲನೆ ಮಾಡಬೇಕು. ಏನೋ ಬಂದ್ರಿ, ನಾವಿಲ್ಲಿ ಬಂದ್ಬಿಟ್ಟಿದ್ದೀರಿ, ನಾವು ಅರ್ಜೆಂಟ್ ಮನೆಗೆ ಹೋಗ್ಬೇಕು, ನಾವು ಅರ್ಜೆಂಟು ಏನೋ ಕೆಲಸ ಐತೆ ಸುಮ್ಮನೆ ಕರೆದಿರೋದಕ್ಕೆ ಬಂದಿದ್ದೀನಿ ಅನ್ನೋರು ಬರಬೇಡಿ. ನಿಜವಾದ ದೇಶಭಕ್ತರು, ನಿಜವಾದ ನಾವು ಕಣ್ಣಂತ ಇವತ್ತು ನಮ್ಮ ಕಣ್ಮುಂದೆ ಇರುವಂಥವ್ರು ಪ್ರಧಾನಿಗಳು ಎರಡೂ ಫಂಕ್ಷನ್ಗೆ ಬಂದು ಫಂಕ್ಷನ್ ಆದಮೇಲೆ ಕುತ್ಕೊಂಡು ನಿಧಾನವಾಗಿ ಎಲ್ಲರೂ ಹೋಗಂಗೆ ಮಾಡಿ ಹೇಳ್ತಾ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಬರ್ತಾ ಇರ್ತಾರೆ. ಹಾಗಾಗಿ ನಾವು ಇವತ್ತು ಬೆಳಗ್ಗೆ 10:30 ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇದರ ಜೊತೆಯಲ್ಲಿ ನಮ್ಮ ಇಡೀ ತಾಲೂಕಿನಲ್ಲಿ ಎರಡೂ ಪಕ್ಷಗಳ ಮುಖಂಡರನ್ನು ಕೂಡ ಇವತ್ತು ಕರೆದಿದ್ದೇವೆ. ಮೊದಲಿಗೆ ಪತ್ರಿಕಾಗೋಷ್ಠಿಯನ್ನು
ಉದ್ದೇಶಿಸಿ ಮಾತನಾಡಿ ನಾನು ಮತ್ತು ಗೋಪಿಯಣ್ಣವರು ಮಾತನಾಡಿ ಅನಂತರ ನಮ್ಮ ಮುಖಂಡರ ಜೊತೆಯಲ್ಲಿ ಚರ್ಚೆ ಮಾಡುವಂಥದ್ದಿರುತ್ತೆ. ಇವತ್ತು ತುರ್ತಾಗಿ ಕರೆದಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಇವತ್ತು ಶುಕ್ರವಾರ 19ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಮ್ಮ ನೆಚ್ಚಿನ ಜನಪ್ರಿಯ ನಾಯಕರಾದಂಥ ಮತ್ತು ರಾಷ್ಟ್ರೀಯ ನಾಯಕರಾದಂಥ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರು 11 ಗಂಟೆಗೆ ಶಿಡ್ಲಘಟ್ಟ ರಸ್ತೆಯಲ್ಲಿ ಹುಣಸೇನಹಳ್ಳಿ ಗೇಟ್ ಹತ್ರ ಒಂದು ಸಭಾ ಕಾರ್ಯಕ್ರಮ ಇರುತ್ತೆ. ಆ ಸಭಾ ಕಾರ್ಯಕ್ರಮಕ್ಕೆ ನಾವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಎರಡೂ ಪಕ್ಷಗಳ ಕಾರ್ಯಕರ್ತರು ಮುಖಂಡರು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ 200 ಮೋಟ್ರ್ ಬೈಕ್ಗಳು, ಒಂದು ಗ್ರಾಮ ಪಂಚಾಯತಿಯಿಂದ 200 ಮೋಟ್ರ್ ಬೈಕ್ಗಳ ಮೂಲಕ ನಾವು ಅದ್ರ ಮೋಟ್ರ್ ಬೈಕ್ ಅಂದರೆ ಒಬ್ಬೊಬ್ಬರೇ ಸವಾರರು ಇರಬಾರ್ದು, ಒಂದು ಮೋಟ್ರ್ ಬೈಕ್ನಲ್ಲಿ ಸವಾರರು ಇರಬೇಕು ಮತ್ತು ಅದು ಹಿಂಬದಿಯಲ್ಲಿ ಒಬ್ಬರು ಕುಂತಿರಬೇಕು. ಆ ರೀತಿ ಸುಮಾರು 10,000 ಜನ ಅಂದರೆ 5,000 ಮೋಟ್ರ್ ಬೈಕ್ಗಳು ಚಿಂತಾಮಣಿ ತಾಲೂಕಿನಿಂದ ಶಿಡ್ಲಘಟ್ಟ ಒಂದು ರಸ್ತೆಯಲ್ಲಿರ್ತಕ್ಕಂಥ ಹುಣಸೇನಹಳ್ಳಿ ಗೇಟ್ ಹತ್ರ ಒಂದು ಬಹಿರಂಗ ಸಮಾವೇಶ ಇರುತ್ತೆ. ಆ ಸಮಾವೇಶದಲ್ಲಿ ಭಾಗವಹಿಸಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಈ ಚುನಾವಣೆಯ ನಮ್ಮ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಆ ಒಂದು ಸಭಾಂಗಣಕ್ಕೆ ಬರಲಿದ್ದಾರೆ. ಹಾಗಾಗಿ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 10,000 ಜನ ಪ್ರತಿಯೊಂದು ಪಂಚಾಯಿತಿಯಿಂದ 200 ಮೋಟ್ರ್ ಬೈಕ್ಗಳಲ್ಲಿ ಬರಬೇಕು ಅನ್ನುವಂಥ ವಿಚಾರವನ್ನು ಇವತ್ತು ಮಾಧ್ಯಮಗಳ ಮೂಲಕ ಇವತ್ತು ತಿಳಿಸಲಿಕ್ಕೆ ಇವತ್ತು ನಾನು ಬಯಸ್ತೇನೆ. ನಮ್ಮ ಮುಖಂಡರು ಕೂಡ ಇವತ್ತು ಎಲ್ಲ ಮುಖಂಡರು ಅದಕ್ಕೆ ಕರೆದಿರ್ತಕ್ಕಂಥದ್ದು. ಇವತ್ತು ಈ ಪತ್ರಿಕಾಗೋಷ್ಠಿ ಆದ ನಂತರ ಮುಖಂಡರ ಜೊತೆಯಲ್ಲಿ ಕೂಡ ಚರ್ಚೆ ಮಾಡ್ತೇವೆ. ಮುಖಂಡರು ಕೂಡ ಆಮೇಲೆ ಇಲ್ಲೇ ಕುಂತ್ಕೊಂಡು ಯಾವ್ಯಾವ ಹಳ್ಳಿಯಿಂದ ಎಷ್ಟೆಷ್ಟು ಮೋಟ್ರ್ ಬೈಕು ಅನ್ನುವಂಥದ್ದನ್ನು ನೀವೇ ಒಂದು ಪಟ್ಟಿ ಮಾಡಿಕೊಂಡು ಎರಡೂ ಪಕ್ಷಗಳ ಕಾರ್ಯಕರ್ತರು ಕೂಡ ಸೇರಬೇಕು. ಹಾಗಾಗಿ 200 ಮೋಟ್ರ್ ಬೈಕ್, ಕನಿಷ್ಠ 200 ಮೋಟ್ರ್ ಬೈಕುಗಳನ್ನು ನೀವು ಬರಲೇಬೇಕು ಅನ್ನುವಂಥ ಕಡ್ಡಾಯವಾಗಿ ಇವತ್ತು ಸೂಚನೆ ಕೊಡುವಂಥದ್ದಕ್ಕೆ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಜೊತೆಗೆ ಇದಾದ ನಂತರ ಮಾರನೇ ದಿನ 20ನೇ ತಾರೀಕು ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಯವರು 20ನೇ ತಾರೀಕು ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಾರೆ. ನಮ್ಮ ಚಿಂತಾಮಣಿಗೆ 200 ಬಸ್ಗಳನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ 200 ಬಸ್ಗಳಲ್ಲಿ ಕೂಡ ಸುಮಾರು 10,000ಕ್ಕಿಂತ ಹೆಚ್ಚು ಜನ ಮಾರನೇ ದಿನ ಅಂದರೆ 3 ಗಂಟೆಗೆ ಸಾಯಂಕಾಲ ಮಧ್ಯಾಹ್ನ 3 ಗಂಟೆಗೆ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ 10,000ಕ್ಕಿಂತ ಹೆಚ್ಚು ಜನ ಅಂದರೆ ಒಟ್ಟು 200 ಬಸ್ಗಳಿಗಿಂತ ಹೆಚ್ಚು ಇವತ್ತು ನಮಗೆ 200 ಬಸ್ಗಳನ್ನು ಕೊಡ್ತಾ ಇದ್ದಾರೆ. 200 ಬಸ್ಗಳು ಯಾರ್ಯಾರ ಹತ್ರ ಕಾರ್ಗಳಿದ್ದಾವೆ, 2 ವೀಲರ್ಸು, ವಾಲಂಟ್ರಿಯಾಗಿ ಬರ್ತಕ್ಕಂಥವ್ರು, ಆದರೆ ನಾವು ಬಸ್ಗಳಲ್ಲಿ ಹೋಗ್ತಕ್ಕಂಥವರೇ 200 ಜನ ಇರಬೇಕು. 200 ಬಸ್ಗಳಿಂದ ಸುಮಾರು 10,000 ಜನ ಸೇರಿ ಆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ ಮೋದಿಯವರ ಕಾರ್ಯಕ್ರಮವನ್ನು ಕೂಡ ಯಶಸ್ಸು ಮಾಡಬೇಕು. ಇವತ್ತು ಡೆಲ್ಲಿಯಿಂದ ಇವತ್ತು ನಮ್ಮ ಈ ಭಾಗಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಪರವಾಗಿ ಮತಯಾಚನೆ ಮಾಡುವಂಥದ್ದು, ಮತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಮೈತ್ರಿ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅವರ ಪರವಾಗಿ ಕೂಡ ಮತಯಾಚನೆ ಮಾಡುವಂಥದ್ದು, ಮತ್ತು ಇನ್ನೂ ತುಮಕೂರು ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಮಂಡ್ಯ ಇವೆಲ್ಲವನ್ನು ಕೂಡ. ಆದರೆ ಈ ಎರಡೂ ಕ್ಷೇತ್ರಗಳಿಂದ, ಎರಡೂ ಲೋಕಸಭಾ ಕ್ಷೇತ್ರಗಳಿಂದ ಸುಮಾರು 1 ಲಕ್ಷ ಜನಸಂಖ್ಯೆ ಗಿಂತ ಹೆಚ್ಚು ಸೇರುವಂಥ ಸಾಧ್ಯತೆ ಇದೆ. ಹಾಗಾಗಿ ನಮ್ಮ ಕ್ಷೇತ್ರದಿಂದ ಕೂಡ 20ನೇ ತಾರೀಕು ಕೂಡ, ಯಾಕೆಂದರೆ ಚುನಾವಣಾ ಸಂದರ್ಭಗಳಲ್ಲಿ ಅಕಸ್ಮಾತ್ ಆಗಿ ನಮಗೆ ಸಂದೇಶಗಳು ಬಂದಾಗ ಸಡನ್ ಆಗಿ ಬರುತ್ತೆ. ಹಾಗಾಗಿ ನಮ್ಮ ಎಲ್ಲ ಮುಖಂಡರಲ್ಲಿ ಕೂಡ ವಿನಂತಿ ಮಾಡುವಂಥದ್ದು ಏನಂತ ಹೇಳಿದ್ರೆ, ನಾವು ಈ 2 ದಿನ ಹೆಚ್ಚು ಶ್ರಮವನ್ನು ತಗೊಂಡು ಆ ಎರಡೂ ಕಾರ್ಯಕ್ರಮಗಳ ಇಬ್ಬರೂ ರಾಷ್ಟ್ರೀಯ ನಾಯಕರು 19ನೇ ತಾರೀಕು ದೇವೇಗೌಡರು ಬರುವಂಥ ಕಾರ್ಯಕ್ರಮ ಕೂಡ ಯಶಸ್ಸಾಗಬೇಕು ಮತ್ತು 20ನೇ ತಾರೀಕು ಬರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಕೂಡ ಯಶಸ್ಸಾಗಬೇಕು. ಹಾಗಾಗಿ ತುರ್ತು ಪತ್ರಿಕಾಗೋಷ್ಠಿಯನ್ನು ಇವತ್ತು ನಾವು ಕರೆದಿದ್ದೇವೆ. ಗೋಪಿಯಣ್ಣವರು ನಾವಿಬ್ಬರು ಸೇರಿ ಜಂಟಿಯಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಎರಡೂ ಕಾರ್ಯಕ್ರಮಗಳಲ್ಲಿ ನಾವು ನಮ್ಮ ಮುಖಂಡರಲ್ಲಿ ವಿನಂತಿ ಮಾಡುವಂಥದ್ದು 19ನೇ ತಾರೀಕು ಯಶಸ್ಸಾಗಬೇಕು ಮತ್ತು 20ನೇ ತಾರೀಕು ಕೂಡ ಯಶಸ್ಸಾಗಬೇಕು. ಈಗ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಗೋಪಿಯಣ್ಣವರು ಕೂಡ ಮಾತಾಡ್ತಾರೆ.